ಎರಡನೇ ತ್ರೈಮಾಸಿಕ 8.7 ಲಕ್ಷ ಉದ್ಯೋಗಗಳು ಸೃಷ್ಟಿಸ್ತಾರೆ ಅಂತ ನಿರ್ಮಲಾ ಸೀತಾರಾಮನ್ ಮೇಡಮ್ ಹೇಳಿದ್ದಾರೆ. ಬಹಳ ಜನಗಳು, ದೇಶದ ಜನಗಳು ಬಹಳ ನಿರೀಕ್ಷೆಯಲ್ಲಿ ಈ ಬಜೆಟ್ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಗೆ ಏನಾಗುತ್ತೋ ಅಂತ ನಾವು ಕಾದು ನೋಡಬೇಕು. ಬಹಳ ಬಡತನ ರೇಖೆಗಿಂತ ಜಾಸ್ತಿ ಜನ ನರಳ್ತಾ ಇದ್ದಾರೆ, ಉದ್ಯೋಗ ಇಲ್ಲದೆ. ಈ ಒಂದು ಬಜೆಟ್ ಮೇಲೆ ಬಹಳ ಪ್ರಶಂಸೆಗಳು ಇಟ್ಕೊಂಡಿದ್ದಾರೆ. ನೋಡೋಣ ಈ ನಮ್ಮ ಮೋದಿ ಸರ್ಕಾರ ಏನು ಮಾಡುತ್ತೆ ಅಂತ. ಎಲ್ಲ ನಿರ್ಮಲಾ ಸೀತಾರಾಮನ್ ಮೇಲೆ ಎಲ್ಲ ಆಶೆಗಳು ಇಟ್ಕೊಂಡಿದ್ದಾರೆ. ಈಗ ನೋಡಿದ್ರೆ ದಿನಸಿ ವಸ್ತುಗಳು, ದಿನ ಬೆಳಗಾದರೆ ದಿನಸಿ ವಸ್ತುಗಳು ಜಾಸ್ತಿ ಆಗಿದೆ. ಅದು ಪ್ರಮಾಣ ಏನಾದರೂ ಕಮ್ಮಿ ಮಾಡ್ತಾರ? ಮತ್ತು ಉದ್ಯೋಗಗಳು ಸೃಷ್ಟಿಸ್ತೇವೆ ಅಂತ ಹೇಳಿದ್ದಾರೆ. ನೋಡೋಣ, ಅದಕ್ಕೂ ಎಲ್ಲ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ನಿರೀಕ್ಷೆ ಇದ್ದಾರೆ. ಈ ಸಾರಿ ಬಜೆಟ್ ಮೇಲೆ ಭಾಳ ನಿರೀಕ್ಷೆ ಇದೆ. ರೈತರು ಮತ್ತು ವಿದ್ಯಾರ್ಥಿಗಳು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇವರ ನಿರೀಕ್ಷೆ ಫಲವಾಗುತ್ತಾ ನೋಡಬೇಕು. ಈ ಒಂದು 2025-26ನೇ ಬಜೆಟ್ನ ಅಂಶಗಳು. ಯಾರ ಪರವಾಗಿರ್ಬೇಕು ಸರ್ ಬಜೆಟ್? ಯಾರ ಪರವಾಗಿರ್ಬೇಕು? ಯಾರ ಕಡೆ ಜಾಸ್ತಿ ಬಜೆಟ್ ಮಂಡನೆ ಮಾಡಿದ್ರೆ ಬಡವ್ರ ಪರವಾಗಿರ್ಬೇಕು, ವಿದ್ಯಾರ್ಥಿಗಳ ಪರವಾಗಿರ್ಬೇಕು, ಮತ್ತೆ ಮಧ್ಯ ಜೊತೆ ಕುಟುಂಬ ಅಂತ ಪರವಾಗಿರ್ಬೇಕು. ಈಗ ಕೇವಲ ಹಣವಂತರಿಗೆ ಇರುವಂಥವ್ರಿಗೆ ಮಾತ್ರ ಇರುತ್ತೆ. ಪ್ರತಿಯೊಬ್ಬರು ಈಗ GST ಕಟ್ತಾರೆ. ಆ GST ಅವ್ರಿಗೆ ಬೇರೆ ಜನಗಳಿಗೆ ಅನುಕೂಲವಾಗಬೇಕು. ಆ ಥರ ಬಜೆಟ್ ಮಂಡಿಸ್ಬೇಕು. ಈಗ ಬಜೆಟಲ್ಲಿ ಮೊದಲಾಗಿ ಹೇಳಿರೋದು ವಿಷಯ ಏನಂದರೆ 88.7 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸ್ತೀವಿ ಅಂತ ಒಂದು ಹೇಳಿದ್ದಾರೆ. ಅದ್ರ ಬಗ್ಗೆ ಪ್ರತಿಯೊಬ್ಬರೂ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ನಿರೀಕ್ಷೆ ಹಸಿ ಆಗುತ್ತಾ ಕಾಣಬೇಕು.